ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಜ್ಞಾನದ್ವಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ BA 6th ಸೆಮ್ ಕರ್ನಾಟಕ ಯೂನಿವರ್ಸಿಟಿ ಆಫ್ ಧಾರವಾಡ NEP ಸೋಷಿಯಾಲಜಿ ಇಂಪಾರ್ಟೆಂಟ್ ಕ್ವಶನ್ ಬಗ್ಗೆ ತಿಳಿದುಕೊಳ್ಳೋಣ. PSCC 13 ಆರೋಗ್ಯದ ಸಮಾಜಶಾಸ್ತ್ರ. 2 ಅಂಕದ ಪ್ರಶ್ನೆಗಳು. ಆರೋಗ್ಯ ಸಮಾಜಶಾಸ್ತ್ರದ ಅರ್ಥ ತಿಳಿಸಿ. ಎರಡನೇದಾಗಿ ನರ್ಸ್ ಪದದ ಉತ್ಪತ್ತಿಯನ್ನು ಬರೆಯಿರಿ. ಮೂರನೇದಾಗಿ ಆರೋಗ್ಯದ ಯಾವುದಾದರೂ 2 ಸಾಂಸ್ಕೃತಿಕ ನಿರ್ಧಾರಕಗಳನ್ನು ತಿಳಿಸಿ. ನಾಲ್ಕನೇದಾಗಿ ಬಯೋಮೆಡಿಕಲ್ ಮಾದರಿ ಎಂದರೇನು? ಐದನೇದಾಗಿ ಆಯುಷ್ ಒಳಗೊಂಡಿರುವ ಯಾವುದಾದರೂ 2 ವೈದ್ಯಕೀಯ ಪದ್ಧತಿಯನ್ನು ತಿಳಿಸಿ. ಆರನೇದಾಗಿ ಔಷಧೀಕರಣವನ್ನು ವ್ಯಾಖ್ಯಾನಿಸಿ. ಇವಿಷ್ಟು 2 ಅಂಕದ ಪ್ರಶ್ನೆಗಳಾಗಿವೆ. 5 ಅಂಕದ ಪ್ರಶ್ನೆಗಳು. ಒಂದನೇದಾಗಿ ವೈದ್ಯರ ಕರ್ತವ್ಯಗಳನ್ನು ವಿವರಿಸಿರಿ. ಎರಡನೇದಾಗಿ ಆರೋಗ್ಯದ ನಿರ್ಧಾರಕವಾಗಿ ಅಧಿಕಾರದ ಅಂಶಗಳನ್ನು ಚರ್ಚಿಸಿ. ಮೂರನೇದಾಗಿ ಆರೋಗ್ಯದ ನಿರ್ಧಾರಕವಾಗಿ ಪರಿಸರವನ್ನು ವಿಶ್ಲೇಷಿಸಿ. ನಾಲ್ಕನೇದಾಗಿ ಆರೋಗ್ಯದಲ್ಲಿ ಆಯುರ್ವೇದ ಕುರಿತು ಬರೆಯಿರಿ. ಐದನೇದಾಗಿ ಅಸ್ವಸ್ಥ ಪಾತ್ರ ಹಾಗೂ ಅನಾರೋಗ್ಯದ ಕಾರಣವನ್ನು ವಿವರಿಸಿ. ಆರನೇದಾಗಿ ಆರೋಗ್ಯದ ಸಮಾಜಶಾಸ್ತ್ರದ ಅರ್ಥವನ್ನು ವಿವರಿಸಿ. ಏಳನೇದಾಗಿ ವೈದ್ಯರು ಎಂದರೆ ಯಾರು, ಅವರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ವಿವರಿಸಿ. ಎಂಟನೇದಾಗಿ ಆರೋಗ್ಯದ ಸಾಂಸ್ಕೃತಿಕ ನಿರ್ಧಾರಕಗಳನ್ನು ವಿವರಿಸಿರಿ. ಒಂಬತ್ತನೇದಾಗಿ ಬಯೋಮೆಡಿಕಲ್ ಮಾದರಿಯ ಪ್ರಾಬಲ್ಯವನ್ನು ವಿವರಿಸಿ. ಹತ್ತನೇದಾಗಿ ಆಸ್ಪತ್ರೆಯ ಕಾರ್ಯಗಳನ್ನು ಚರ್ಚಿಸಿರಿ. 11ನೇದಾಗಿ ರಾಷ್ಟ್ರೀಯ ಆರೋಗ್ಯ ನೀತಿಯನ್ನು ವಿವರಿಸಿರಿ. ಇವಿಷ್ಟು DSSC 13 ಆರೋಗ್ಯದ ಸಮಾಜಶಾಸ್ತ್ರದ 5 ಅಂಕದ ಇಂಪಾರ್ಟೆಂಟ್ ಕ್ವಶನ್ಗಳಾಗಿವೆ. ಇನ್ನು 10 ಅಂಕದ ಪ್ರಶ್ನೆ. ಒಂದನೇದಾಗಿ ಆರೋಗ್ಯ ಸಮಾಜಶಾಸ್ತ್ರೀಯ ವ್ಯಾಪ್ತಿಯನ್ನು ವಿವರಿಸಿ. ಎರಡನೇದಾಗಿ ಆರೋಗ್ಯದ ಆರ್ಥಿಕ ನಿರ್ಧಾರಕಗಳನ್ನು ಚರ್ಚಿಸಿ. ಮೂರನೇದಾಗಿ ಬಯೋಮೆಡಿಕಲ್ ಮಾದರಿಯ ಪ್ರಾಬಲ್ಯವನ್ನು ವಿಶ್ಲೇಷಿಸಿ. ನಾಲ್ಕನೇದಾಗಿ ವೈದ್ಯಕೀಕರಣ ಮತ್ತು ಔಷಧೀಕರಣಗಳ ಕಾರಣಗಳನ್ನು ಬರೆಯಿರಿ. ಐದನೇದಾಗಿ ವಿಶ್ವ ಮತ್ತು ಭಾರತದಲ್ಲಿ ಆರೋಗ್ಯದ ಸಮಾಜಶಾಸ್ತ್ರದ ಹೊರಹೊಮ್ಮುವಿಕೆ ಮತ್ತು ಅಭಿವೃದ್ಧಿಯನ್ನು ಚರ್ಚಿಸಿರಿ. ಆರನೇದಾಗಿ ಆರೋಗ್ಯದ ಸಮಾಜಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿರಿ. ಏಳನೇದಾಗಿ ಆರೋಗ್ಯದ ಸಾಮಾಜಿಕ ನಿರ್ಧಾರಕಗಳನ್ನು ಚರ್ಚಿಸಿರಿ. ಎಂಟನೇದಾಗಿ ಔಷಧ ವ್ಯವಸ್ಥೆಯನ್ನು ವಿವರಿಸಿರಿ ಅಥವಾ ಬಯೋಮೆಡಿಸನ್ ಮತ್ತು ಆಯುಷ್ ವ್ಯವಸ್ಥೆಯನ್ನು ವಿವರಿಸಿರಿ. 9ನೇದಾಗಿ ನೀವು ಭೇಟಿ ನೀಡಿದ ಆಸ್ಪತ್ರೆಯ ಆರೋಗ್ಯ ಸೇವೆಗಳ ಕುರಿತು ವರದಿಯನ್ನು ಬರೆಯಿರಿ. ಇವಿಷ್ಟು ಪ್ರಶ್ನೆಗಳು DSCC 13 ಆರೋಗ್ಯದ ಸಮಾಜಶಾಸ್ತ್ರದಲ್ಲಿ ಬರುವಂತಹ ಮುಖ್ಯ ಪ್ರಶ್ನೆಗಳಾಗಿವೆ. ಇದೇ ರೀತಿಯ ಎಜುಕೇಷನಲ್ ವಿಡಿಯೋಗೋಸ್ಕರ ಲೈಕ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.